ಚಿತ್ರಾನ್ನ ಮುಳ್ಳಿರೋ ಯಾವ ಚಿತ್ರಾನ್ನ ಮಾಡಿದ್ರಿ? ಬೆಂಗಳೂರು ಸ್ಟ್ರೀಟ್ ಫುಡ್ಡಲ್ಲಿ ಮಾಡಲ್ವೇನ್ರಿ? ಕವನ್ಪೇಟೆ ಬಳೆಪೇಟೆ ರಾತ್ರಿ 7 ಗಂಟೆ 8 ಗಂಟೆ ಹೋದ್ರೆ ಒಂದು ಚಿತ್ರಾನ್ನ ಕೊಡ್ತಾರೆ. ಆ ಚಿತ್ರಣದಲ್ಲಿ ಮಾವಿನಕಾಯಿನ ಹೆಚ್ಚಾಕಿರ್ತಾರೆ, ತುರ್ದಾಕಿರಲ್ಲ. ಸಿಕ್ಕಾಪಟ್ಟೆ ಮಜವಾಗಿರೋಂಥ ಚಿತ್ರಾನ್ನ. ನಮ್ಮ ಎಲ್ಲ ಈ ಶೆಟ್ರು ತಿನ್ನೋ ಕಡೆ ಸಿಗುವಂಥ ಚಿತ್ರಾನ್ನ, ಸಾಯಂಕಾಲ ಹೊತ್ತು ಸಿಗುವಂಥ ಚಿತ್ರಾನ್ನ. ಆ ಚಿತ್ರಾನ್ನಕ್ಕೆ ಈರುಳ್ಳಿ ಇರಲ್ಲ, ಆದರೆ ಮಾವಿನಕಾಯಿನ ಹೆಚ್ಚಾಕಿರ್ತಾರೆ. ಅದೇ ಚಿತ್ರಾನ್ನ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. Namaste, welcome back to Suchi Kichi with Murli. This video is sponsored by Amrit Noni Gas Train. ಕಾರಣಗಳು ಹಲವಿರಲಿ, ನಿವಾರಣೆಗೆ ಇರುವುದು ಒಂದೇ. ಅಮೃತ್ ನೋನಿ ಗ್ಯಾಸ್ ಟ್ರೈನ್. Sunpure Sunflower Oil. Sunpure physically refined sunflower ಎಣ್ಣೆ. Millets, nature to mankind. Nandini, ಲಕ್ಷಾಂತರ ಗ್ರಾಹಕರ ಮೆಚ್ಚುಗೆಯ ಬ್ರ್ಯಾಂಡ್. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಕರ್ನಾಟಕದ ಸ್ಪೆಷಲ್ ಬ್ರೇಕ್ಫಾಸ್ಟ್ ಐಟಮ್, ಮೋಸ್ಟ್ ಕಾಮನ್ ಆಗಿ ಎಲ್ಲರ ಮನೆಯಲ್ಲೂ ಮಾಡೋಂಥದ್ದು, ವಾರದಲ್ಲಿ ಒಮ್ಮೆ ಆದರೂ ಮಾಡಿ ತಿಂತೀವಿ. ಆರೋಗ್ಯಕ್ಕೂ ಒಳ್ಳೆಯದು, ಯಾಕಂದರೆ ಇದರಲ್ಲಿ ವಿಟಮಿನ್ ಸಿ ಇದೆ. ಯಾವುದು ಅಂತ ಕೇಳ್ತಾ ಇದ್ದೀರಾ? ಚಿತ್ರಾನ್ನ, ಕರ್ನಾಟಕದ ಸ್ಪೆಷಲ್ ಚಿತ್ರಾನ್ನ. ಅದರಲ್ಲೂ ಇವಾಗ ಜಾಸ್ತಿ ಸ್ಟ್ರೀಟಲ್ಲಿ ತುಂಬ ಫೇಮಸ್ ಆಗಿದೆ. ಇವತ್ತಿನ ವಿಡಿಯೋದಲ್ಲಿ ಸ್ಟ್ರೀಟ್ ಸ್ಟೈಲಲ್ಲಿ ಹೇಗೆ ಚಿತ್ರಾನ್ನ ಮಾಡೋದು ಅಂತ ನೋಡೋಣ. ಸ್ಟ್ರೀಟ್ ಸ್ಟೈಲ್ ಚಿತ್ರಾನ್ನಕ್ಕೆ ಬೇಕಾಗುವ ಪದಾರ್ಥಗಳು: ನಿಂಬೆಹಣ್ಣಿನ ರಸ, ಅರಿಶಿನದ ಪುಡಿ, ಹಸಿ ಮೆಣಸಿನಕಾಯಿ, ಒಣಮೆಣಸಿನಕಾಯಿ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆಕಾಯಿ ಬೀಜ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಮಾವಿನಕಾಯಿ, ಅನ್ನ, ಉಪ್ಪು, ಎಣ್ಣೆ. ಚಿತ್ರಾನ್ನ ಅಂದರೆ ಎಲ್ಲರಿಗೂ ಗೊತ್ತಿರೋಂಗೆ ಕ್ವಿಕ್ಕಾಗಿ ಆಗಂಥದ್ದು ಆಗುತ್ತೆ. ಅನ್ನ ರೆಡಿ ಇರಬೇಕು, ಅನ್ನ ಮೊದಲೇ ಮಾಡಿ ಇಟ್ಕೊಂಡಿರಬೇಕು, ಹಾಗೂ ಅನ್ನ ತಣ್ಣಗಿದ್ರೆ ಚೆನ್ನಾಗಿರುತ್ತೆ, ಅನ್ನ ಬಿಡಿ ಬಿಡಿಯಾಗಿದ್ರೂ ಚೆನ್ನಾಗಿರುತ್ತೆ. ಒಂದು ಸಣ್ಣ ಟ್ವಿಸ್ಟ್, ಎಲ್ಲ ಮನೆಗಳಲ್ಲಿ ಮಾಡೋ ಥರನೇ ಚಿತ್ರಾನ್ನ ಮಾಡ್ತೀನಿ. ಒಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ ಏನು ಆ್ಯಡ್ ಮಾಡ್ತೀನಿ, ಅದೇ ಆ ಸ್ಟ್ರೀಟ್ ಸ್ಟೈಲ್ ರುಚಿಯಲ್ಲಿ ಬರೋಂಥದ್ದು ಚಿತ್ರಾನ್ನ. ಮೊದಲನೇದಾಗಿ ಚಿತ್ರಾನ್ನಕ್ಕೆ ಒಗ್ಗರಣೆ ಹಾಕೊಳ್ಳೋಣ. ಒಂದು ಕಡಾಯಿ ಇಟ್ಟಿದ್ದೀನಿ. ನಾನು ಬಳಸ್ತಾ ಇದ್ದೀನಿ ಸನ್ಪ್ಯೂರ್ ಸನ್ಫ್ಲವರ್ ಆಯಿಲ್. ಒಗ್ಗರಣೆಗೆ ಒಂದು 3 ರಿಂದ 4 ಟೇಬಲ್ ಸ್ಪೂನಷ್ಟು ಎಣ್ಣೆ. ಕರ್ನಾಟಕದ ನಂಬರ್ 1 ಅಡುಗೆ ಎಣ್ಣೆ ಸನ್ಪ್ಯೂರ್ ಸನ್ಫ್ಲವರ್ ಆಯಿಲ್. ಇದು ಕೆಮಿಕಲ್ ಫ್ರೀ ಟೆಕ್ನಾಲಜಿಯಿಂದ ತಯಾರಾದ ಭಾರತದ ಏಕೈಕ ಫಿಸಿಕಲಿ ರಿಫೈನ್ಡ್ ಸೂರ್ಯಕಾಂತಿ ಎಣ್ಣೆ. ಇದರಲ್ಲಿ ವಿಟಮಿನ್ ಎ, ಡಿ ಹಾಗೂ ಇ ಹೇರಳವಾಗಿದೆ. ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ, ಹಾಗೂ ಈ ಎಣ್ಣೆ ಬಹಳ ಲೈಟ್ ಆಗಿದೆ. ಎಣ್ಣೆ ಕಾದಿದೆ. ಮೊದಲನೇದಾಗಿ ಸಾಸಿವೆ, ಕಡಲೆಬೇಳೆ ಒಂದು ಅರ್ಧ ಟೀ ಸ್ಪೂನಷ್ಟು ಕಡಲೆಬೇಳೆ, ಉದ್ದಿನಬೇಳೆ ಒಂದು 1/4 ಟೀ ಸ್ಪೂನಷ್ಟು ಉದ್ದಿನಬೇಳೆ, ಕರಿಬೇವು 2 ಕಡ್ಡಿಯಷ್ಟು. ಇದರಲ್ಲಿ ಒಣಮೆಣಸಿನ್ಕಾಯಿ ಹಾಗೂ ಹಸಿಮೆಣಸಿನ್ಕಾಯಿ ಎರಡೂ ಬಳಸ್ತೀವಿ. ಒಂದು ಒಣಮೆಣಸಿನ್ಕಾಯಿ ಹಾಗೂ ಹಸಿಮೆಣಸಿನ್ಕಾಯಿ ಒಂದು 4 ರಿಂದ 5 ಹಸಿಮೆಣಸಿನ್ಕಾಯಿ. ಈಗ ನಾನು ಕಡಲೆಕಾಯಿ ಬೀಜನ ಸೇರಿಸ್ತೀನಿ. ನಾವು ಸ್ಟ್ರೀಟ್ ಸ್ಟೈಲಲ್ಲಿ ಮಾಡಿದಾಗ ಕಡಲೆಕಾಯಿ ಬೀಜ ಏನು ನಿಮಗೆ ಕ್ರಂಚಿ ಆಗಿರಲ್ಲ, ಮೆತ್ತಗೇನೆ ಇರುತ್ತೆ. ಅದಕ್ಕೆ ಈ ಪಾಯಿಂಟಲ್ಲಿ ನಾನೀಗ ಕಡಲೆಕಾಯಿ ಬೀಜನ ಆ್ಯಡ್ ಮಾಡಿದ್ದೀನಿ. ಎಲ್ಲರೂ ಮೋಸ್ಟ್ ಕಾಮನಾಗಿ ಕ್ವಿಕ್ಕಾಗಿ ಆಗಬೇಕು, ಬ್ರೇಕ್ಫಾಸ್ಟು ಅಥವಾ ಲಂಚ್ಗೆ ಪ್ಯಾಕ್ ಮಾಡಬೇಕು ಅಂದ್ರೂ ನಮ್ಮ ಕರ್ನಾಟಕದಲ್ಲಿ ಚಿತ್ರಾನ್ನನೇ ಸ್ಪೆಷಲ್. ಅದರಲ್ಲೂ ವೆರೈಟೀಸ್ ಆಫ್ ಚಿತ್ರಾನ್ನ ಮಾಡ್ಬೋದು. ಅದರಲ್ಲೂ ನಿಂಬೆಕಾಯಿ ಚಿತ್ರಾನ್ನ, ನಿಂಬೆಹಣ್ಣಿನ ಚಿತ್ರಾನ್ನನೇ ಬಹಳ ಫೇಮಸ್ಸು. ಸ್ವಲ್ಪ ಅರಿಶಿನದ ಪುಡಿ ಇಷ್ಟು ಬಾಡಿಸ್ಕೊಂಡ್ರೆ ಸಾಕು, ಜಾಸ್ತಿ ಫ್ರೈ ಆಗೋದು ಬೇಡ. ಈಗ ಇಲ್ಲಿ ಮಾವಿನಕಾಯಿ, ತೋತಾಪುರಿ ಮಾವಿನಕಾಯಿ ಎಲ್ಲ ಸೀಸನ್ನಲ್ಲೂ ಈಗ ಸಿಗ್ತಾ ಇದೆ. ತೋತಾಪುರಿ ಮಾರ್ಕೆಟಲ್ಲಿ ಇದೆ ನಿಮಗೆ. ಸ್ಟ್ರೀಟ್ ಸ್ಟೈಲಲ್ಲಿ ಅಂದರೆ ಅದರಲ್ಲಿ ಮಾವಿನಕಾಯಿ ಸೇರಿಸಿರ್ತಾರೆ. ಒಂದೊಂದು ತಿನ್ನುವಾಗ ಒಂದೊಂದು ಪೀಸ್ ತುಂಬಾ ರುಚಿ ಕೊಡುತ್ತೆ. ಒಂದು ಅರ್ಧ ಕಪ್ಪಷ್ಟು ಮಾವಿನಕಾಯಿ, ಸಣ್ಣ ಕಪ್ಪು ಸ್ವಲ್ಪ ಹಾಕ್ಕೊಂಡ್ರು ಸಾಕಾಗುತ್ತೆ. ನೀವು ಹಾಕೊಳ್ಳೋ ರೈಸ್ ಕ್ವಾಂಟಿಟಿ ಮೇಲೆ ಮಾವಿನಕಾಯಿನ ಹಾಕೊಳ್ಳಿ. ಹಾಗೂ ಇಲ್ಲಿ ಮಾವಿನಕಾಯಿ ಏನು ಬೇಯಬೇಕಾಗಿಲ್ಲ, ಜಸ್ಟ್ ಬಾಡಿಸ್ಕೊಂಡ್ರೆ ಸಾಕು ಎಣ್ಣೆಯಲ್ಲಿ. ಈ ಪಾಯಿಂಟಲ್ಲಿ ಈಗ ಸ್ವಲ್ಪ ಉಪ್ಪನ್ನ ಸೇರಿಸ್ತೀನಿ, ಹಾಗೂ ಮತ್ತಷ್ಟು ಉಪ್ಪು ಅನ್ನಕ್ಕೆ ಸೇರಿಸ್ತೀನಿ. ಈಗ ಮಾವಿನಕಾಯಿ ಹಾಗೂ ಇದಕ್ಕೆ ಮಸಾಲೆ ಸ್ವಲ್ಪ ಉಪ್ಪಿಡಿಯಷ್ಟು ಸೇರಿಸ್ತೀನಿ. ಈಗ ಗ್ಯಾಸ್ನ ಆಫ್ ಮಾಡ್ತಾ ಇದ್ದೀನಿ. ಮಾವಿನಕಾಯಿ ಬೇಯಬೇಕಾಗಿಲ್ಲ, ಜಸ್ಟ್ ಹಾಕಿ ಆಫ್ ಮಾಡೋದು. ನನ್ನ ಫೇವರೇಟ್ ನಂದಿನಿ ಚೀಸ್. ಈಗ ಎಲ್ಲರ ಫೇವರೇಟ್ ನಂದಿನಿ ಚೀಸ್. ಹೇ, ನಾ ಹೇಗ್ ಕಾಣಿಸ್ತಿದ್ದೀನಿ? ಆಹಾ, ಯಮ್ಮಿ, ಟೇಸ್ಟಿ. ಸಾರಿ, ಯಮ್ಮಿ ಟೇಸ್ಟಿ. ನೀ ಸೀರೆಯ ಉಟ್ಟು ವಯ್ಯಾರದಿ ಬಂದೆ. ನಾ ಒಮ್ಮೆ ನಿನ್ನ ಮತ್ತೊಮ್ಮೆ ನನ್ನ ಅಡುಗೆಯನ್ನ ನೋಡುತ್ತಲೇ ನಿಂತೆ. ವಾರೇವಾ, ಮಾಸ್ಟರ್ ಶೆಫ್ ಆದ್ರೂ ಕವಿ. ಸನ್ಪ್ಯೂರ್ ಸನ್ಫ್ಲವರ್ ಆಯಿಲ್ ಹೆಲ್ದಿ, ಕೆಮಿಕಲ್ ಫ್ರೀ ಮತ್ತು ಇದರಲ್ಲಿದೆ ವಿಟಮಿನ್ಸ್ ಎ, ಡಿ ಮತ್ತು ಇ. 30 ವರ್ಷಗಳಿಂದ ಶುದ್ಧತೆ ಮತ್ತು ಆರೋಗ್ಯದ ಪರಿಪೂರ್ಣ ಅನುಬಂಧ. ನನಗೆ ಇಷ್ಟ ನಂದಿನಿ ತುಪ್ಪ. ಶುದ್ಧ ತುಪ್ಪ ಅಂದ್ರೆ ನಂದಿನಿ. ಇಲ್ಲಿ ಅನ್ನ ಮಾಡಿ ಇಟ್ಕೊಂಡಿದ್ದೀನಿ, ತಣ್ಣಗಾಗಿದೆ. ಈಗ ಇದನ್ನು ಮಿಕ್ಸ್ ಮಾಡ್ತೀನಿ.
ಕೆಳಗೆ ಇಟ್ಕೊಂಡು ಸಹ ಮಿಕ್ಸ್ ಮಾಡ್ಕೋಬೋದು. ಗ್ಯಾಸ್ ಆಫ್ ಆಗಿದೆ. ಈಗ ಸ್ವಲ್ಪ ಅನ್ನಕ್ಕೂ ಸಹ ಉಪ್ಪನ್ನ ಸೇರಿಸ್ತೀನಿ. ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಹಾಗೂ ಲೆಮನ್ ಜ್ಯೂಸ್, ನಿಂಬೆ ಹಣ್ಣಿನ ರಸ, ಜಾಸ್ತಿ ಹುಳಿಯಾಗಿರಲ್ಲ. 2 ನಿಂಬೆಹಣ್ಣು ತೊಗೊಂಡ್ರೆ ಸಾಕಾಗುತ್ತೆ ಇಷ್ಟು ಕ್ವಾಂಟಿಟಿ ರೈಸ್ಗೆ. ಕೊತ್ತಂಬರಿ ಸೊಪ್ಪು ಸ್ವಲ್ಪ, ತುಂಬಾ ಲೈಟಾಗಿರುತ್ತೆ, ಜಾಸ್ತಿ ಟ್ಯಾಂಗಿ ಆಗಿರಲ್ಲ, ತುಂಬ ಹುಳಿ ಇರಲ್ಲ. ನಾವು ಸ್ಟ್ರೀಟ್ ಸ್ಟೈಲಲ್ಲಿ ಚಿತ್ರಾನ್ನ ಮಾಡಿದಾಗ ಅದೇನು, ನಾವು ಮನೇಲಿ ಮಾಡಿದಾಗ ನಿಂಬೆಹಣ್ಣಿನ ಪ್ರಮಾಣ ಜಾಸ್ತಿ ಇರುತ್ತೆ, ಬಟ್ ಯೆಲ್ಲೋ ಕಲರ್ ಅಂತೂ ಇರುತ್ತೆ, ಅದರಲ್ಲಿ ಹುಳಿ ಅಂಶ ಕಡಿಮೆ. ಇಲ್ಲಿ ಮಾವಿನಕಾಯಿನೂ ಸೇರಿಸಿರೋದ್ರಿಂದ ಸಾಕಾಗುತ್ತೆ. ಸಣ್ಣ ನಿಂಬೆಹಣ್ಣು ಬರುತ್ತಲ್ಲ ಅಷ್ಟು, 2ರಷ್ಟು ರಸ ಸಾಕಾಗುತ್ತೆ. ಇದಕ್ಕೆ ತೆಂಗಿನ ತುರಿ ಆಗಲಿ, ಯಾವುದೇ ಬೆಳ್ಳುಳ್ಳಿ ಆಗಲಿ, ಕೆಲವರು ಈರುಳ್ಳಿ ಸೇರಿಸ್ತಾರೆ, ಅದು ಯಾವುದು ಬೇಡ, ಇಷ್ಟೇ ಸಾಕು. ಮಾವಿನಕಾಯಿ ಸೇರಿಸೋದ್ರಿಂದ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಬೇಕಾಗೋದಿಲ್ಲ. ಚೆನ್ನಾಗಿ ಮಿಕ್ಸಪ್ ಮಾಡ್ಕೊಳ್ಳಿ. ಮಾವಿನಕಾಯಿ ಹಸಿ ಹಸಿಯಾಗಿ ಹಾಗೆ ಕ್ರಂಚಿಯಾಗಿ ಸಿಗಬೇಕು ನಮಗೆ. ಮಿಕ್ಸಪ್ ಮಾಡಿಕೊಂಡ್ರೆ ಸ್ಟ್ರೀಟ್ ಸ್ಟೈಲ್ ಚಿತ್ರಾನ್ನ ರೆಡಿಯಾಗಿದೆ. ಈಗ ಡಿಶ್ ಔಟ್ ಮಾಡ್ಕೊಳ್ಳೋಣ. ಚಿತ್ರಾನ್ನ ಅಂತ ಹೇಳಿದ್ನಲ್ಲ, ಈ ಚಿತ್ರಾನ್ನ ಎಂಥ ಮಜವಾಗಿರುತ್ತೆ ಅಂದರೆ, ಈ ಚಿತ್ರಾನ್ನನೇ ನೀವು ಬಳೆಪೇಟೆ, ಚಿಕ್ಕಪೇಟೆ, ಅವಿನ್ಯೂ ರೋಡ್ನಲ್ಲೆಲ್ಲ ಹೋದರೆ ಸಾಯಂಕಾಲ ಚಿತ್ರಾನ್ನ ಕೊಡ್ತಾರೆ. ಅದರೊಳಗೆ ಈರುಳ್ಳಿನೇ ಇರಲ್ಲ ರೀ, ಚಿತ್ರಾನ್ನ ರುಚಿಯಾಗಿರುತ್ತೆ. ಆದರೆ ಮಾವಿನಕಾಯಿನ ತುರಿದು ಹಾಕಿಲ್ಲ. ಮಾವಿನಕಾಯಿ ಚಿತ್ರಾನ್ನ ಅಲ್ಲ ಇದು, ಆದರೆ ಈ ಚಿತ್ರಾನ್ನಕ್ಕೆ ಮಾವಿನಕಾಯಿ ಹಾಕಿರ್ತಾರೆ. ತುಂಬ ರುಚಿಯಾಗಿರುತ್ತೆ. ಅದಕ್ಕೊಂದು ನೀರು ಚಟ್ನಿ ಹಾಕ್ತಾರೆ. ಮಜವಾಗಿರೋವಂಥ ಒಳ್ಳೆ ಚಿತ್ರಾನ್ನ ನಮ್ಮ ಸುಚಿ ಕಿಚಿ ಕಾರ್ಯಕ್ರಮದಲ್ಲಿ. ನೀವು ಕೂಡ ಸುಚಿ ಕಿಚಿ ಕಾರ್ಯಕ್ರಮ ನೋಡ್ತಾರೆ. ಹೊಸ ಹೊಸ ಅಡುಗೆಗಳು ಬರ್ತಾ ಇರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ. ಯಾಕಂದರೆ ನಾವು ಕಳಿಸೋವಂಥ ಎಲ್ಲ ಅಡುಗೆಗಳು ನಿಮಗೆ ಬಂದು ತಲುಪ್ತಾ ಇರುತ್ತೆ. ಕೊಡಿ ಮೇಡಮ್, ನೋಡೋಣ ಹೆಂಗಿದೆ ಅಂತ. ಮಾವಿನಕಾಯ್ದು ಘಮ ಬರ್ತಾ ಇದೆ. ತೋತಾಪುರಿ ಅಂತೂ ಈಗ ಎಲ್ಲಾ ಸೀಸನ್ ಅಲ್ಲೂ ಸಿಗ್ತಾ ಇದೆ. ಅದೊಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ ಇದಕ್ಕೆ. ಇಷ್ಟೊಂದು ಮಾವಿನಕಾಯಿ ಹಾಕಲ್ಲ, ಮಾವಿನಕಾಯಿ ಹುಡ್ಕೋಬೇಕು ಎಲ್ಲಿದೆ ಮಾವಿನಕಾಯಿ. ನಾನು ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಚೆನ್ನಾಗಿರುತ್ತೆ ಅಂತ, ಅಷ್ಟೊಂದೆಲ್ಲ ಹಾಕಿರಲ್ಲ, ನಿಮ್ಮ ಚಾಯ್ಸ್. ಚೆನ್ನಾಗಿದೆ. ಅದೇ ಚಿತ್ರಾನ್ನ ಇವತ್ತು ಈಸಿಯಾಗಿ ಮಾಡ್ಕೊಳ್ಳೋದು. ಈರುಳ್ಳಿ ಬೆಲೆ 60 ರೂಪಾಯಿ ಆದಾಗ, 80 ರೂಪಾಯಿ ಆದಾಗ, 100 ರೂಪಾಯಿ ಆದಾಗ ಈರುಳ್ಳಿ ಹಾಕೇ ಚಿತ್ರಾನ್ನ ಮಾಡಬೇಕು ಅಂತೇನಿಲ್ಲ. ಈರುಳ್ಳಿ ಇಲ್ಲದೇ ಇದ್ರೂ ಕೂಡ ಚಿತ್ರಾನ್ನ ಮಜವಾಗಿದೆ. ಒಂದ್ಸರಿ ಇವತ್ತು ಮಾಡ್ಕೊಳ್ಳಿ. ಈ ಚಿತ್ರಾನ್ನ ಮರೆಯೋಕ್ಕೆ ಚಾನ್ಸೇ ಇಲ್ಲ. ನೀವು ಸಕತ್ತಾಗಿರಿ. ಇದಕ್ಕೆ ತೆಂಗಿನ ತುರಿನೇ ಸಹ ಬೇಡ. ಮನೇಲಿ ಮಾಡೋದಕ್ಕೆ ನಾವು ತೆಂಗಿನ ತುರಿ, ನೀವು ಹಸಿಕಾಯಿ ತುರಿ ಸೇರಿಸ್ಕೊತೀವಿ, ಅದು ಬೇಕಾಗೋದಿಲ್ಲ. ಚಿತ್ರಾನ್ನ ಅಂತ ಹೇಳ್ತೀವಿ, ಅದ್ರಲ್ಲಿ ವೆರೈಟೀಸು ಸ್ವಲ್ಪ ಸ್ವಲ್ಪ ಕೆಲವೊಂದು ಚೇಂಜಸ್ಸು ಹಾಕಂತ 1-2 ಪದಾರ್ಥ 3 ಪದಾರ್ಥಗಳಲ್ಲಿ ವ್ಯತ್ಯಾಸ ಇರುತ್ತೆ. ರುಚಿನೇ ಬೇರೆ ರೀ, ಸಖತ್ತಾಗಿದೆ ಇದು. ಮಜವಾಗಿದೆ. ತುಂಬ ಜನಕ್ಕೆ ಇಷ್ಟ ಆಗುತ್ತೆ. ಅಯ್ಯೋ, ಈ ಚಿತ್ರಾನ್ನ ಮಾಡೋದು ಇಷ್ಟೊಂದು ಈಸಿನಾ ಅಂತ ಇವತ್ತು ನೀವು ಮಾಡ್ಕೊಂಡಾಗ ಗೊತ್ತಾಗುತ್ತೆ. ಮತ್ತೆ ಮಾವಿನಕಾಯಿನ ನೀವು ನಾನು ಹಾಗೆ ಹಾಕ್ದೆ, ಬಟ್ ಹಸಿದು ಅನ್ನಕ್ಕೆ ಹಾಗೆ ಕಲಸೋವಾಗೂ ಸಹ ನೀವು ಹಾಗೇನೂ ಹಾಕೋಬಹುದು. ನಾನು ಸ್ವಲ್ಪ ಹಾಗೆ ಹಾಕಿ ಸುಮ್ಮನೆ ಆಫ್ ಮಾಡಿಬಿಟ್ಟೆ. ಸಜ್ಜನರ ಸರ್ಕಲಲ್ಲಿ ಹೋದರೆ ಇದೇ ಚಿತ್ರಾನ್ನ ನಿಮ್ಗೆ ಸಿಗೋದು. ಬಳೆಪೇಟೆ, ಚಿಕ್ಕಪೇಟೆ, ರಾತ್ರಿ 11 ಗಂಟೆ ಕಬ್ಬನ್ಪೇಟೆ ಮೇನ್ ರೋಡ್ ಹೋದರೆ ಇದೇ ಚಿತ್ರಾನ್ನ ಸಿಗೋದು. ಸಾಯಂಕಾಲ ಹೊತ್ತು ದೋಸೆ ಮಾಡೋ ಕಡೆ ಎಲ್ಲರೂ ಚಿತ್ರಾನ್ನ ಸಿಗಬೇಕು ಅಂದರೆ ಇದೇ ಚಿತ್ರಾನ್ನ ನೀವು ತಿನ್ನೋದು. ಇಡ್ಲಿ ದೋಸೆ ಮಾರೋ ಕಡೆ ಚಿತ್ರಾನ್ನನೂ ಮಾಡ್ತಾ ಇದ್ದಾರೆ. ಇದೇ ಥರ ಚಿತ್ರಾನ್ನ ಬೆಳಗ್ಗೆ ಹೊತ್ತು ಮಾಡ್ತಾರಲ್ಲ, ಅವ್ರು ಮಾಡಲ್ಲ. ಹೌದು, ನೈಟ್ ಟೈಮ್. ಬೆಳಗ್ಗೆ ಹೊತ್ತು ಮಾಡೋ ಈ ಸ್ಟ್ರೀಟ್ ಫುಡ್ಡಲ್ಲಿ ಇದು ಸಿಕ್ಕಲ್ಲ. ಇದು ಸಾಯಂಕಾಲದ ಸ್ಟ್ರೀಟ್ ಫುಡ್ಡಿನ ಚಿತ್ರಾನ್ನ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಕಾರಣ ಏನೇ ಇರಲಿ, ನಿವಾರಣೆಗಿರೋದು ಒಂದೇ ಅಮೃತ್ ನೋನಿ ಗ್ಯಾಸ್ಟ್ರಿನ್. 16ಕ್ಕಿಂತ ಹೆಚ್ಚು ಆಯುರ್ವೇದದ ಪದಾರ್ಥಗಳನ್ನ ಬಳಸಿ ಮಾಡಿರುತ್ತದೆ ಅಮೃತ್ ನೋನಿ ಗ್ಯಾಸ್ಟ್ರಿನ್. ಲಕ್ಷಾಂತರ ಜನರು ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ನರಳುತ್ತಾ ಇರೋರು ಈ ನಮ್ಮ ಅಮೃತ್ ನೋನಿ ಗ್ಯಾಸ್ಟ್ರಿನ್ನ ತಗೊಂಡ್ಮೇಲೆ ತಮ್ಮ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಂಡಿದ್ದಾರೆ. ಇದು ಉಪಯೋಗಿಸೋದು ಕೂಡ ತುಂಬಾ ಸುಲಭ. ಒಳಗಡೆ ಈ ಥರ ಗ್ರೀನ್ ಕಲರ್ ಬಾಟ್ಲ್ ಇರುತ್ತೆ. ಒಂದು ಮುಚ್ಚಳದಷ್ಟು ಔಷಧಿನ 40 ml ಉಗುರು ಬೆಚ್ಚಗಿರೋ ನೀರಿಗೆ ಹಾಕಿ ಊಟಕ್ಕಿಂತ ಮೊದಲು ಒಂದೇ ಒಂದು ಸರಿ ಕುಡಿದ್ರೆ ಸಾಕು. ಇಲ್ಲ ಸರ್, ಗ್ಯಾಸ್ಟ್ರಿಕ್ ಸಮಸ್ಯೆ ಸಿಕ್ಕಾಪಟ್ಟೆ ಆಗ್ಬಿಟ್ಟಿದೆ ಸರ್ ಅಂದರೆ 2 ಸರಿ ತಗೊಳ್ಳಿ ಸಾಕು. ಎಲ್ಲ ಮೆಡಿಕಲ್ ಶಾಪಲ್ಲೂ ಸಿಗುವಂಥದ್ದು ಈ ಅಮೃತ್ ನೋನಿ ಗ್ಯಾಸ್ಟ್ರಿನ್. ಮುರಳಿಯವರೇ, ಆನ್ಲೈನಲ್ಲಿ ಸಿಗುತ್ತಾ? ಆನ್ಲೈನಲ್ಲಿ ಸಿಗುತ್ತೆ. ಐ ಬಟನ್ನ ಪ್ರೆಸ್ ಮಾಡಿ ಆನ್ಲೈನ್ ಸ್ಟೋರ್ಸ್ಗೆ ಹೋಗುತ್ತೆ. ಅಲ್ಲಿ ಅಮೃತ್ ನೋನಿಯವರ ಎಲ್ಲ ಪ್ರಾಡಕ್ಟು ಕೂಡ ಆನ್ಲೈನಲ್ಲಿ ನೀವು ಶಾಪ್ ಮಾಡ್ಬೋದು. ಸನ್ಪ್ಯೂರ್ ಕರ್ನಾಟಕದ ನಂಬರ್ 1 ಅಡುಗೆ ಯಾವುದು ಅಂದರೆ ಸನ್ಪ್ಯೂರ್. ಭಾರತದ ಮೊಟ್ಟ ಮೊದಲನೇ ಫಿಸಿಕಲಿ ರೀಫೈಂಡ್ ಮಾಡಿರೋ ಎಣ್ಣೆ ಯಾವುದು ಅಂದರೆ ಅದು ಕೂಡ ಸನ್ಪ್ಯೂರೇ. ಮುರಳಿಯವರೇ, ನೀವು ನಿಮ್ಮ ಕಾರ್ಯಕ್ರಮದಲ್ಲಿ ಯಾವ ಎಣ್ಣೆ ಯೂಸ್ ಮಾಡ್ತಾ ಇದ್ದೀರಿ ಅಂದರೆ ಅದು ಕೂಡ ಸನ್ಪ್ಯೂರೇ. ಕರ್ನಾಟಕದ ನಂಬರ್ 1 ಅಡುಗೆ ಎಣ್ಣೆ ಸನ್ಪ್ಯೂರ್ ಆಯಿಲ್ನ ನಮ್ಮ ಇವತ್ತಿನ ಕಾರ್ಯಕ್ರಮ ನಾವು ಬಳಸ್ತಾ ಇದ್ದೀವಿ. ಇದು ಎಲ್ಲ ಕಡೆ ಸಿಗುವಂಥದ್ದು. ಸಣ್ಣ ಕಿರಾಣಿ ಅಂಗಡಿಯಿಂದ ದೊಡ್ಡ ಸೂಪರ್ ಮಾರ್ಕೆಟ್ ತನಕ ಎಲ್ಲ ಅಂಗಡಿಲೂ ಸಿಗುವಂಥ ಕರ್ನಾಟಕದ ನಂಬರ್ 1 ಅಡುಗೆ ಎಣ್ಣೆ ಯಾವುದಪ್ಪ ಅಂದರೆ ಅದು ಸನ್ಪ್ಯೂರ್ ಆಯಿಲು. ಇದು ಕೂಡ ಎಲ್ಲ ಕಡೆ ಸಿಗುತ್ತೆ. ನೀವು ಎಲ್ಲ ಶಾಪ್ನಲ್ಲೂ ಸಿಗುತ್ತೆ. ಇಲ್ಲ ಸರ್, ಆನ್ಲೈನಲ್ಲಿ ಶಾಪ್ ಮಾಡ್ಬೋದು ಅಂದರೆ ಖಂಡಿತವಾಗ್ಲೂ ಶಾಪ್ ಮಾಡ್ಬೋದು. ಐ ಬಟನ್ನ ಪ್ರೆಸ್ ಮಾಡಿ ಆನ್ಲೈನ್ ಶಾಪಿಂಗ್ ಹೋಗುತ್ತೆ. ಅಲ್ಲಿ ಸನ್ಪ್ಯೂರ್ದು ತುಂಬ ಪ್ರಾಡಕ್ಟ್ ಇದೆ. ಅವೆಲ್ಲವನ್ನೂ ಕೂಡ ನೀವು ಆನ್ಲೈನಲ್ಲಿ ಶಾಪ್ ಮಾಡ್ಬೋದು. ಮಿಲೆಕ್ಸ್ ನೇಚರ್ ಟು ಮ್ಯಾನ್ಕೈಂಡ್. ಮಿಲೆಟ್ಸು ಅಂದರೆ ಮಿಲೆಟ್ಸಿಂದ ಮಾಡಿರೋದು ಮಿಲೆಕ್ಸು. ಒಳ್ಳೆ ಬ್ರ್ಯಾಂಡ್ ಅದು. ಆನ್ಲೈನಲ್ಲಿ ಸಿಗುವಂಥ ಪ್ರಾಡಕ್ಟು.
ಕುಡಿಯೋಕ್ಕೆ ಒಳ್ಳೆ ಡ್ರಿಂಕು ಒಂದು ಪೌಡ್ರ್ ಎಲ್ಲ ಸಿಗುತ್ತೆ ನಿಮಗೆ. ಮಿಲೆಕ್ಸ್ ಚೂರ್ಣಮ್ ಅಂತ ಸಿಗುತ್ತೆ. ಮಿಲೆಕ್ಸ್ದು ಮಕ್ಕಳಿಗೋಸ್ಕರ ಇನ್ಫೆಂಟ್ ಫುಡ್ಡನ್ನು ಮಾಡಿದ್ದಾರೆ. ಅಂದರೆ ಇವೆಲ್ಲವೂ ಅಂದರೆ ಸಿರಿಧಾನ್ಯಗಳು, ಒಂದು 15-16 ಸಿರಿಧಾನ್ಯಗಳನ್ನ ಹಾಕಿ ಮಾಡಿರ್ತಕ್ಕಂಥದ್ದು. ಸಣ್ಣ ಆಗಬೇಕು, ಹೆಲ್ದಿಯಾಗಿರಬೇಕು ಅನ್ನೋಗಿತ್ತು ಅಂದರೆ ನಮ್ಮ ಮಿಲೆಕ್ಸಿನ ಪ್ರಾಡಕ್ಟನ್ನು ಯೂಸ್ ಮಾಡ್ಬೋದು. ಇನ್ಸ್ಟೆಂಟ್ ಮಿಕ್ಸ್ ಎಲ್ಲ ತಯಾರು ಮಾಡಿಬಿಟ್ಟಿದ್ವಿ. ದೋಸೆ ಇದೆ, ಇಡ್ಲಿ ಇದೆ, ಉಪ್ಮಾ ಇದೆ, ರಾಗಿ ಇಡ್ಲಿ ಇದೆ, ಮಿಲೆಟ್ಸ್ ಇಡ್ಲಿ ಇದೆ, ಎಲ್ಲವೂ ಸಿಗ್ತಾ ಇದೆ. ಅದು ಎಲ್ಲಿ ಸಿಗುತ್ತೆ ಮುರಳಿ ಅವರೇ? ಐ ಬಟನ್ನ ಪ್ರೆಸ್ ಮಾಡಿ ಆನ್ಲೈನ್ ಸ್ಟೋರ್ಸ್ ಹೋಗುತ್ತೆ. ಮಿಲೆಕ್ಸ್ ಅವರ ಎಲ್ಲ ಪ್ರಾಡಕ್ಟನ್ನು ಕೂಡ ಆನ್ಲೈನಲ್ಲಿ ಶಾಪ್ ಮಾಡ್ಬೋದು. ನಂದಿನಿ ಲಕ್ಷಾಂತರ ಗ್ರಾಹಕರ ಹೆಮ್ಮೆಯ ಬ್ರ್ಯಾಂಡ್. ನಂದಿನಿ ಇತ್ತೀಚಿನ ದಿನಗಳಲ್ಲಿ ಮೊನ್ನೆ ನಮ್ಮ ಮೊಟ್ಟ ಮೊದಲನೇ ಬಾರಿಗೆ ದೆಹಲಿಯಲ್ಲೂ ಕೂಡ ನಂದಿನಿಯ ಪ್ರಾಡಕ್ಟ್ಗಳು ಓಪನ್ ಆಯಿತು. ನಮ್ಮ ಸಿದ್ದರಾಮಯ್ಯವ್ರು ಹೋಗಿ ಅಲ್ಲಿ ನಂದಿನಿ ಬೂತನ್ನು ಓಪನ್ ಮಾಡಿ, ಯಾಕಪ್ಪ ನಂದಿನಿ ಆಲ್ ಓವರ್ ಇಂಡಿಯಾ ಎಲ್ಲ ಕಡೆ ಸಿಗ್ತೀವಿ ಅನ್ನೋ ನಿಟ್ಟಲ್ಲಿ ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದಾರೆ. ಡೆಲ್ಲಿಲಿ ವಾಸಿಸುವಂಥ ಎಲ್ಲರೂ ಕೂಡ ನಂದಿನಿ ಪ್ರಾಡಕ್ಟನ್ನು ತಗೋಬೋದು. KMF ಬಂದು ನಮ್ಮ ರೈತರ ಒಂದು ಸಂಸ್ಥೆ. ಇದು ರೈತರಿಗಾಗಿರ್ತಕ್ಕಂಥ ಸಂಸ್ಥೆ. ನಾವು ನಮ್ಮ ನಂದಿನಿ ಬ್ರ್ಯಾಂಡಲ್ಲಿ ತುಪ್ಪ, ಬೆಣ್ಣೆ, ಜೊತೆಗೆ ಹಾಲು, ಮೊಸರು, ಮಜ್ಜಿಗೆ ಎಲ್ಲವನ್ನೂ ಮಾಡ್ತೀವಿ. ತುಂಬ ಜನ ಗೊತ್ತಿಲ್ಲ, ನಮ್ಮ ನಂದಿನಿಯ ಸಿಹಿ ಪದಾರ್ಥಗಳು ತುಂಬ ಫೇಮಸ್ಸು. ನಂದಿನಿಯ ಕುಕ್ಕೀಸು ತುಂಬ ಫೇಮಸ್ಸು. ನಂದಿನಿಯ ಐಸ್ ಕ್ರೀಮು ತುಂಬ ಫೇಮಸ್ಸು. ಯಾಕಂದರೆ ನಂದಿನಿ ನಮ್ಮದು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆ ಚಿತ್ರಾನ್ನ, ಸ್ಟ್ರೀಟ್ ಸ್ಟೈಲ್ ಚಿತ್ರಾನ್ನ, ಸ್ಟ್ರೀಟ್ಗಳಲ್ಲಿ ರಾತ್ರಿ ಹೊತ್ತು ಸಿಗುವಂತಹ ತುಂಬ ಜನ ಶೆಟ್ರು ಇಷ್ಟಪಡುವಂಥ, ರಾತ್ರಿ ದೋಸೆ ತಿನ್ನೋಕೆ ಹೋದಾಗ ಆಫ್ ಚಿತ್ರಾನ್ನ ತಿನ್ನುವಂಥ ಚಿತ್ರಾನ್ನ ನಮ್ಮ ಕಾರ್ಯಕ್ರಮದಲ್ಲಿ. ಈ ಥರ ಹೊಸ ಅಡುಗೆಗಳಿಗೋಸ್ಕರ ನಮ್ಮ ಚಾನಲ್ ನೋಡ್ತಾ ಇರಿ ಅಂತೇಳಿ ನಮ್ಮ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಹೊಸ ಅಡುಗೆಯೊಂದಿಗೆ ನಿಮಗೆ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ.